ಹೆಲೋ ಗಾಯ್ಸ್, ಹೆಲೋ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ತುಮಕೂರಿನ ಚರ್ಚ್ ಸರ್ಕಲ್. ಇಲ್ಲಿ ನೋಡಿ, ನನ್ನ ಹಿಂದೆ ಚರ್ಚ್ ಇದೆ ಆ್ಯಂಡ್ ದಿಸ್ ಈಸ್ ಸರ್ಕಲ್. ಅದು ಬಸ್ ಸ್ಟ್ಯಾಂಡ್ ರೋಡು ಆ್ಯಂಡ್ ಇದು ಚಿಕ್ಕಪೇಟೆ ಮೇನ್ ರೋಡ್. ಓಕೆ ಬನ್ನಿ, ಇವತ್ತಿನ ಕಪಲ್ನ ತೋರಿಸ್ತೀನಿ ಮತ್ತು ಇವತ್ತಿನ ಶೂಟ್ ಹೇಗಿರುತ್ತೆ, ಏನು ಎತ್ತ ಅಂತ ಎಲ್ಲನೂ ನೋಡ್ಕೊಂಡು ಬರೋಣ. ನನ್ನ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ಅಂದರೆ ಆ್ಯಕ್ಷನ್ ನೋಡಿ, ಗಿಂಬಲ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇವತ್ತಿನ ಅನ್ನದಾತರು ಇವರು ನಮಗೆ. ಆ್ಯಂಡ್ ಇವರು ಫೋಟೋಗ್ರಾಫರ್, ಅವ್ರ ಹೆಸರು ಗೊತ್ತಿಲ್ಲ, ಇವ್ರ ಹೆಸರು ಮೋಹನ್, ಇವ್ರ ಹೆಸರು ಅಶೋಕ್ ಅಂತ. ಬನ್ನಿ, ಇವರು ನಮ್ಮ ಜೊತೆ ಇರ್ತಾರೆ ಇವತ್ತು. ಗೈಸ್, ನಮ್ಮ ಕಪಲ್ ಈಗಷ್ಟೇ ಬಂದು, ಸೊ ವೇಟಿಂಗ್ ಫಾರ್ ಕಪಲ್. Smile, Lily. Nice, super. ನಮ್ಮ ಹಾಯ್ ಮಾಡ್ರಿ ನಮ್ಮ ಚಾನಲ್ಗೆ. ಫಸ್ಟ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹೆಂಗೆ? ಆಲ್ರೆಡಿ ಇಲ್ಲಿ 3 ಕಪಲ್ ಶೂಟ್ ಮಾಡಿದ್ದಾರೆ. ಅಲ್ಲೊಂದು ಕಪಲ್ ಕಾಣಿಸ್ತಿದೆ ನೋಡಿ, ಇದು ನಮ್ಮ ಕಪಲ್. ನೋಡಿ ಗೈಸ್, ಮಳೆ ಬರುತ್ತೆ. ನೋ ಸರ್ ಗೈಸ್, ಅವ್ರ ಬಟ್ಟೆ ಎಲ್ಲ ನೆನೆಸ್ಬಿಟ್ರು. ಅವ್ರ ಬಟ್ಟೆನ ಒಂದು ಕಪಲ್ ಇದ್ದಾರೆ ನೋಡಿ ಗೈಸ್. ಟೋಟಲಿ 4 ಕಪಲ್. ಗೈಸ್, ಈ ಹೋಟೆಲ್ ಊಟ ಚೆನ್ನಾಗಿದೆ. ಅಂದರೆ ತಿಂಡಿಗೆ ಬಂದಿದ್ವಿ ನಾವು ಇಲ್ಲಿ ಹೋಟ್ಲಿಗೆ. ಸೊ ಇದು ಇಲ್ಲಿ ಗುಂಚಿ ಸರ್ಕಲ್ ರೋಡಲ್ಲಿ ಬರುತ್ತೆ ನೋಡಿ, ತೋರಿಸಿದ್ದೀನಿ. ಯಾರಾದರೂ ಫೋಟೋ ಶೂಟಿಗೆ ಬಂದವರು ಈ ಹೋಟ್ಲಿಗೆ ಬನ್ನಿ. ದೋಸೆ ಎಲ್ಲ ಸಿಗುತ್ತೆ, ತುಂಬ ಟೇಸ್ಟಿಯಾಗಿದೆ. ಗೈಸ್, ನೆಕ್ಸ್ಟ್ ಲೊಕೇಶನ್ ನಾವು ಅಮಾನಿ ಪಾರ್ಕಿಗೆ ಬಂದ್ವಿ. ಬಟ್ ಇಲ್ಲಿ ಇನ್ನೂ ಗೇಟ್ ಓಪನ್ ಮಾಡಿಲ್ಲ, ಸ್ವಲ್ಪ ಟೈಮ್ ಆಗುತ್ತೆ, ವೆಯ್ಟ್ ಮಾಡೋಣ. ಅಮಾನಿ ಪಾರ್ಕಲ್ಲಿ ಶೂಟ್ ಎಲ್ಲ ಮುಗಿಸ್ಕೊಂಡ್ವಿ. ಬೋಟಿಂಗ್ ಎಲ್ಲ ಇದೆ ಕಪಲ್ಸಿಗೆ. ಬೇಕಿದ್ರೆ ಡ್ರೋನ್ ಶಾಟ್ಸ್ ಎಲ್ಲ ತೊಗೋಬೋದು. ಬಟ್ ನಾವಿವತ್ತು ಡ್ರೋನ್ ಶಾಟ್ ತೊಗೊಳ್ತಾ ಇಲ್ಲ, ಕಪಲ್ಸಿಗೆ ಟೆಂಪಲ್ ಶೂಟ್ ಬೇಕಂತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ಡ್ರೋನ್ ಶೂಟ್ ಆ ಥರ ಏನೋ ತೊಗೊಂಡಿಲ್ಲ. ಮೊನ್ನೆ ನನ್ನ ಹಸ್ಬೆಂಡ್ ಬಂದಿದ್ರಲ್ಲ, ಅವರು ಡ್ರೋನ್ ಶಾಟ್ ಎಲ್ಲ ತೆಗ್ದಿದ್ದಾರೆ. ನೀವು ಯಾರಾದರೂ ಇದ್ದರೆ ಡ್ರೋನ್ ಶಾಟ್ ತೊಗೊಳ್ಳಿ, ಚೆನ್ನಾಗಿ. ಎಳ್ನೀರು ಕುಡಿಯೋಣ ಅಂತ ಬಂದಿದ್ದೀವಿ. ಗೈಸ್, ನಾವೀಗ ಬಂದ್ವಿ ನಾಗಬಲಿ ಕೆರೆಗೆ. ಕ್ಲೈಂಟು ಬಂದು ಡ್ರೆಸ್ ತಂದಿರಲಿಲ್ಲ, ವೆಸ್ಟರ್ನ್ ವೇರು. ಸೊ ಹಾಗಾಗಿ ಅವರು ಜುಡಿಯೋಗೆ ಹೋಗಿ ಡ್ರೆಸ್ ಕಾಸ್ಟ್ಯೂಮ್ ತೊಗೊಂಡು ಬಂದರು. ಸೊ ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಇತ್ತಲ್ಲ, ಒಂದು ಮೂವಿ ನೋಡ್ತಾ ಇದ್ವಿ ನಾನು ನನ್ನ ಹಸ್ಬೆಂಡು. ನೋಡಿಬಿಟ್ಟು ಈಗ ಅವ್ರು ಬಂದರು ರೆಡಿಯಾಗಿ. ಸೊ ನಾಗಬಲಿ ಕೆರೆ ಶೂಟ್ ಮಾಡ್ತಾಯಿದ್ದೀವಿ. ಈಗ ಎಲ್ಲಿ ಶೂಟ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ಅಲ್ಲಿ ಹಿಂದೆಗಡೆ ಯಾವಾಗಲೂ ಅಲ್ಲಿ ಮಾಡ್ತಾಯಿದ್ವಲ್ವಾ, ಇವತ್ತು ಬೇರೆ ಕಡೆ ಮಾಡ್ತಾಯಿದ್ವಿ. ಬರ್ರಿ, ಅಲ್ಲಿ ತೋರಿಸಿದೆ ವಿಡಿಯೋದಲ್ಲಿ. ಬಟ್ ಇವತ್ತು ಅಲ್ಲಿ ಮಾಡ್ತಾಯಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಕೈ ಹಿಂಗೆ ಫ್ಲವರ್ ಹಿಂಗೆ ಎತ್ತಿ, ಹಿಂಗೆ ಹಾಗೆ ತಿರ್ಗಿಸಿ. ಈಗ ಕಾಲು ಮಡ್ಚಿ, ಕಾಲು ತಿರ್ಗಿಸಿ 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 ತಿರ್ಗಿಸಿ. ಬನ್ನಿ ಆ ಕಡೆ, ಅಲ್ಲಿ ಮುಂದೆ ಬನ್ನಿ, ಅಲ್ಲಿ ಬನ್ನಿ, ಅಲ್ಲಿ ಹೋಗಿ. ಗೈಸ್, ಫೈನಲಿ ಶೂಟ್ ಲಾಸ್ಟ್ ಕ್ಲೈಮ್ಯಾಕ್ಸಿಗೆ ಬಂದಿದೆ. ಲಾಸ್ಟ್ ಲೊಕೇಶನ್ ಶೂಟ್ ಟೆಂಪಲಲ್ಲಿ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಕಾಣಿಸ್ತಿದಲ್ವ ಇದನ್ನೇ ತಬ್ಲೈನ್ಗೆ ಹಾಕೋಣ. ಓಕೆ, ಲಾಸ್ಟ್ ಲೊಕೇಶನ್ ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಕಡೆ ಹೋಗೋದಿದೆ. ಅದು ಏನು, ಎಲ್ಲಿ, ಅದು ತೋರಿಸ್ತೀನಿ ಬನ್ನಿ.
ತಿನ್ನೋಣ ಅಂತ ಹೇಳ್ಬಿಟ್ಟು ಮಸಾಲೆ ಮತ್ತು ಬೇಲ್ಪುರಿ ತಿಂತಾ ಇದ್ದೀವಿ. ತಿನ್ಬಿಟ್ಟು ಈಗೆಲ್ಲ ಹೋಗ್ತೀವಿ ಅಂದರೆ ನಾವು ಕಾಂತಾರ ಮೂವಿಗೆ ಹೋಗ್ತಾ ಇದೀವಿ ಗೈಸ್. ಏನಂದರೆ ನಾವು ಇಷ್ಟು ಟಯರ್ಡ್ ಆಗಿದ್ರು ಮೂವಿ ನೋಡ್ತಾ ಇದ್ದೀವಲ್ಲ, ಅದು ಆ್ಯಕ್ಚುಲಿ ಗ್ರೇಟ್. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಎಲ್ಲರೂ ನೋಡಿ ಅಂತ ಹೇಳ್ತೀನಿ ನಾನು ಮೂವಿನ, ನಮ್ಮ ಕನ್ನಡ ಮೂವಿನ. ಪಾರ್ಕಿಂಗು ಒಳಗಡೆನೂ ತುಂಬಿ ಎಲ್ಲ ತುಂಬೋಗಿದೆ, ಅಷ್ಟು ಜನ ಬರೀ ಮೂವಿ ನೋಡೋಕ್ಕೆ ಬಂದಿರೋದು ಗೈಸ್ ಇವರೆಲ್ಲ. ನನಗೆ ಈ ಮೂವಿ ನೋಡಿ ಅನ್ಸಿದ್ದೇನಪ್ಪ ಅಂದರೆ ಒಂದು ಗಾದೆ ನೆನಪು ಬಂತು ಗೈಸ್. ಅದೇನು ಗೊತ್ತಾ, ನೀರಿನ ಹೆಜ್ಜೆ ಕಂಡುಹಿಡ್ಬೋದಂತೆ ಸಮುದ್ರದಲ್ಲಿ, ಆದರೆ ಹೆಣ್ಣಿನ ಮನಸ್ಸಲ್ಲಿರೋ ವಿಷಯನ ತಿಳ್ಕೊಳಕ್ಕಾಗಲ್ವಂತೆ. ಹಾಗೆ ಅನ್ನಿಸ್ತು ಗೈಸ್. ನಿಮಗೇನು ಅನ್ನಿಸ್ತು? ಮೂವಿ ತುಂಬ ಚೆನ್ನಾಗಿದೆ, ಇನ್ನೊಂದು 2-3 ಸತಿ ಬರ್ಬೋದು. ಜೋರಾಗಿ ಮಾತಾಡ್ರಿ. ಮಾರುತಿ ಸ್ವಾಮಿ ಹೇಳ್ತವ್ರೆ ಮೂವಿ ಚೆನ್ನಾಗಿದೆಯಂತೆ, ಇನ್ನೂ ಒಂದೆರಡು ಸತಿ ಬರ್ಬೋದಂತೆ. ಬಟ್ ನಾನಂತೂ ಖಂಡಿತವಾಗ್ಲೂ ನಾನು ಇನ್ನೊಂದು ಟೈಮ್ ನೋಡ್ತೀನಿ ಗಾಯ್ಸ್. ಸೊ ಇವತ್ತಿನ ದಿನ ಹೀಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟಾಟಾ.